ಆತ್ಮೀಯರೇ ನಮಸ್ಕಾರ. ವಿಮಾನಯಾನ ಹಲವಾರು ಜನರ ಕನಸೇ ಸರಿ ಎಂದು ಆ ಕನಸನ್ನು ನನಸು ಮಾಡಲು ಹೊರಟ ಅದೆಷ್ಟೋ ಮಂದಿಯ ಬದುಕು ದುರಂತ ಅಂತ್ಯವನ್ನು ಕಂಡಿದೆ. ಭಾರತದ ವಿಮಾನಯಾನ ಇತಿಹಾಸದಲ್ಲೇ ಇಂಥದ್ದೊಂದು ಘಟನೆ ಅಹಮದಾಬಾದ್ನಲ್ಲಿ ನಡೆದು ಹೋಗಿದೆ. ಸರಿಸುಮಾರು 242 ಪ್ರಯಾಣಿಕರನ್ನು ಹೊತ್ತ ಏರ್ ಇಂಡಿಯಾ ವಿಮಾನ ಪ್ರಯಾಣಿಕರ ಜೀವನಕ್ಕೆ ಬೆಂಕಿ ಹೊತ್ತಿಸಿದೆ. ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾ ಬೋಯಿಂಗ್ 787 ಏರ್ಪೋರ್ಟ್ ಹತ್ತಿರವೇ ತಾಂತ್ರಿಕ ದೋಷದಿಂದ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ಬಿದ್ದು ಅಗ್ನಿಗೆ ಆಹುತಿಯಾಗಿದೆ. ವಿಮಾನ ಅಪಘಾತದ ತೀವ್ರತೆ ಅಂದಾಜಿಸಲು ಅಸಾಧ್ಯ. ಅದೆಷ್ಟೋ ಜನರ ಆಸೆಗಳು, ಭವಿಷ್ಯದ ಕನಸುಗಳು ಮಣ್ಣು ಪಾಲಾಗಿದೆ. ಹಲವಾರು ಜನರು ತಮ್ಮ ತಂದೆ ತಾಯಿಯರನ್ನು, ಮಗನನ್ನು, ಮಗಳನ್ನು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡು ದಿಗ್ಭ್ರಾಂತರಾಗಿದ್ದಾರೆ. ವಿಧಿಯಾಟ ಯಾರೂ ತಿಳಿದವರಿಲ್ಲ. ಯಾವ ಸಮಯದಲ್ಲಿ ಏನು ಎನ್ನುವ ಕಲ್ಪನೆ ಯಾರಿಗೂ ತಿಳಿದಿಲ್ಲ. ಒಟ್ಟಿನಲ್ಲಿ ನಾವು ಶಾಶ್ವತವಲ್ಲ, ನಾವು ಮಾಡುವ ಒಳಿತಿನ ಕಾರ್ಯಗಳು ಮಾತ್ರ ಶಾಶ್ವತ. ಇರುವಷ್ಟು ದಿನ ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳ